ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಕ್ರಾಂತಿ ಸ್ಪೆಷಲ್. ಸೊ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ, ಆ್ಯಂಡ್ ನೀವೆಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಸದಾಕಾಲ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಎಸ್, ಇವತ್ತು ಬೆಳಗ್ಗೆಯಿಂದನೂ ಸ್ವಲ್ಪ ಕ್ಲೀನಿಂಗು, ಬಿಕಾಸ್ ಏನು ಕ್ಲೀನಿಂಗ್ ಮಾಡ್ಕೊಂಡಿರಲಿಲ್ಲ ನಾನು. ಇವತ್ತೇ ಸುಮ್ಮನೆ ಸಿಂಪಲ್ಲಾಗಿ ಜಸ್ಟ್ ಡಸ್ಟಿಂಗ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಆ್ಯಂಡ್ ಊಟ, ಬಿಕಾಸ್ ಹಬ್ಬ ಅಂದರೆ ಊಟ ನಮಗೆ. ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದಿದ್ದೀನಿ. ಸೊ ಈಗ ಟೈಮ್ ಆಲ್ರೆಡಿ 5 o'clock ಆಗ್ತಾ ಬರ್ತಾ ಇದೆ. ಆ್ಯಂಡ್ ಭೈರವ್ಗೆ ಈ ಒಂದು ಹಬ್ಬದಲ್ಲಿ ಯೂಶ್ವಲಿ 5 ವರ್ಷಕ್ಕಿಂತ ಕೆಳಗಿರುವಂಥ ಮಕ್ಕಳಿಗೆ ಫಲ ಎರಿಯೋದು ಅಂತ ಹೇಳಿ ಮಾಡ್ತಾರೆ. ಸೊ ಭೈರವ್ಗೆ ನಾನು ಆಲ್ಮೋಸ್ಟ್ ಫಸ್ಟ್ ಇಯರಿಂದನೂ ಲೈಕ್ ಅವ್ನು ಫಸ್ಟ್ ಇಯರ್ ಇದ್ದಾಗಿದ್ದು ನಾನು ಸಂಕ್ರಾಂತಿ ಹಬ್ಬದಲ್ಲಿ ಫಲ ಎರಿಯೋದು ಅಂತ ಮಾಡಿದ್ದೀನಿ. ಸೊ ಈ ವರ್ಷಕ್ಕೆ 5 years ಕಂಪ್ಲೀಟ್ ಆಗುತ್ತೆ ಅವನಿಗೆ ಫಲ ಎರಿಯೋದು. ಇದಾದ್ಮೇಲೆ ಮತ್ತೆ ನೆಕ್ಸ್ಟ್ ಬೇಬಿಗಿರುತ್ತೆ. ಸೊ ಹೆಣ್ಮಕ್ಳು ಗಂಡ್ಮಕ್ಳು ಅಂತಲ್ಲ, ಯಾವುದೇ ಮಗು ಆದ್ರೂ 5 ವರ್ಷಕ್ಕೆ ಕೆಳಗಡೆ ಇದೆ ಅಂದರೆ ಅವ್ರಿಗೆ ಫಲ ಎರಿಯೋದು ಅಂತ ಹೇಳಿ ಮಾಡ್ತಾರೆ. ಸೊ ಹಾಗಾಗಿ ಅದನ್ನು ಮಾಡಬೇಕಿತ್ತು. ಆ್ಯಂಡ್ ಭೈರವ್ ಈಗ ಒಂದು ಸ್ವಲ್ಪ ಹೊತ್ತು ಮಲ್ಕೋತೀನಮ್ಮ ಅಂತ ಹೇಳಿ ರೆಸ್ಟ್ ಮಾಡ್ತಿದ್ದೇನೆ. ಸೊ ನಾನು ಅಂದ್ಕೊಂಡೆ ನಾನು ಸ್ವಲ್ಪ ರೆಡಿ ಆಗೋಣ, ಒಂದು ರೀತಿ ಫೋಟೋಶೂಟ್ ಥರ ಮಾಡ್ಕೊಳ್ಳೋಣ, ನೋಡೋಣ ಹೇಗೆ ಬರುತ್ತೆ ಅಂತ. ಬಿಕಾಸ್ ಏನೋ ಇದೆ ಪ್ಲ್ಯಾನ್ಸು, ಬಟ್ ಇರೋವಂಥ ಫೋನಲ್ಲಿ ಎಷ್ಟರ ಮಟ್ಟಿಗೆ ಶೂಟ್ ಮಾಡೋಕ್ಕಾಗತ್ತೆ ಅಂತ ಗೊತ್ತಿಲ್ಲ. ಬಟ್ ಟ್ರೈ ಅಂತೂ ಮಾಡ್ತೀನಿ. ಪ್ರೋ ಲೆವೆಲಿಗೆ ಬರಲಿಲ್ಲ ಅಂದರೂ ಅಟ್ಲೀಸ್ಟ್ ನಮ್ಮ ಮೆಮೊರೀಸ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಅದಕ್ಕೆ ಅಮ್ಮನ ಹತ್ರ ಹೇಳಿ ಚೌಲಿ ಜಡೆ ಹಾಕಿಸ್ಕೊಂಡೆ. ಸೊ ಈ ರೀತಿ ಇದೆ ನನ್ನ ಚೌಲಿ ಜಡೆ. ಸೊ ಎಸ್, ರೆಡಿ ಆಗ್ತೀನಿ ಕ್ವಿಕ್ಕಾಗಿ. ಹೇಗೆ ರೆಡಿ ಆಗ್ತೀನಿ ಅಂತ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ ನನಗೆ. ಆ್ಯಂಡ್ ಇದರಲ್ಲಿ ಸ್ಪೆಸಿಫಿಕ್ಕಾಗಿ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ಹೇಳಲ್ಲ, ಬಟ್ ನನ್ನ ರೆಗ್ಯುಲರ್ ಮೇಕಪ್ಗೆ ನಾನು ಏನು ಬಳಸ್ಕೋತೀನಿ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಈಗ ಸದ್ಯಕ್ಕೆ ನನ್ನ ಸ್ಕಿನ್ ಮೇಲೆ ಏನೂ ಇಲ್ಲ, ಅಬ್ಸಲ್ಯೂಟ್ಲಿ ದ ಕ್ಲಿಯರ್ ಸ್ಕಿನ್ ಅಂತ ಹೇಳ್ಬೋದು. ಸೊ ನೋಡ್ಬೋದು ಕೆಲವೊಂದಷ್ಟು ಮಾರ್ಕ್ಸ್, ಡಾರ್ಕ್ ಸರ್ಕಲ್ಸ್ ಇದೆಲ್ಲನೂ ಹಾಗೆ ಇದೆ. ಆ್ಯಂಡ್ ತುಂಬ ಫುಲ್ ಕವರೇಜ್ ಮೇಕಪ್ ಅಂತ ಏನೂ ಮಾಡ್ಕೊಳ್ಳಲ್ಲ. ರೆಗ್ಯುಲರ್ ಆಗಿ ಏನು ಮಾಡ್ಕೊಳ್ತೀನೋ ಅದನ್ನು ನನಗೆ ತೋರಿಸ್ತೀನಿ. ಆ್ಯಂಡ್ ಸ್ಪೆಷಲಿ ಇವತ್ತು ಹಬ್ಬ ಇರೋದ್ರಿಂದ ಹಬ್ಬದ ಸ್ಪೆಷಲ್ ಅಂತ ಹೇಳಿ. ಆ್ಯಂಡ್ ಅಮ್ಮಂದು ಒಂದು ಸೀರೆ ತೆಗೆದಿಟ್ಕೊಂಡಿದ್ದೀನಿ. ಮರೂನ್ ಕಲರ್ ವಿತ್ ಮರೂನ್ ಬ್ಲೌಸ್ ಸೀರೆ ಇದೆ, ಲೈಕ್ ಮಸ್ಟರ್ಡ್ ಎಲ್ಲೋ ವಿತ್ ಮಮ್ಮಿ ಸೀರೆ. ಬ್ಲೌಸ್ ಕೂಡ ಮಮ್ಮಿದೆ, ಬಿಕಾಸ್ ಇವಾಗ ನನಗೆ ಮಮ್ಮಿದೆ ಸ್ಯಾರಿ ಬ್ಲೌಸ್ ಎಲ್ಲ ಆಗೋದು. ಬಿಕಾಸ್ ಗೊತ್ತಲ್ಲ, ಪ್ರೆಗ್ನೆನ್ಸಿ ಈಸ್ ಕಂಪ್ಲೀಟ್ಲಿ ಎಕ್ಸ್ಪ್ಯಾಂಡಿಂಗ್ ಆ್ಯಂಡ್ ಇದರಲ್ಲಿ ತುಂಬ ಜಾಸ್ತಿ ವರ್ಕ್ ಇಲ್ಲ. ಸೊ ವೆರಿ ಬೇಸಿಕ್ ಆಗಿ ಬ್ಲೌಸ್ ಇದೆ. ಸೊ ಹಾಗಾಗಿ ಇದನ್ನು ವೇರ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ಯಾಕೋ ಇವತ್ತು ಮರೂನ್ ತುಂಬ ಇಷ್ಟ ಆಯಿತು ನನಗೆ. ಸೊ ಹಾಗಾಗಿ ಈ ಒಂದು ಸ್ಯಾರಿ ಕಾಸ್ಟ್ಯೂಮ್ಗೆ ಮ್ಯಾಚ್ ಮಾಡೋ ಥರ ನನ್ನ ಮೇಕಪ್ ಇರಬೇಕು ಇವತ್ತು. ಸೊ ಆದಷ್ಟು ಸಟಲ್ಲಾಗೇ ಇರ್ತೀನಿ, ತುಂಬ ಏನು ಜಾಸ್ತಿ ಮೇಕಪ್ ಅಂತ ಮಾಡಲ್ಲ. ಸೊ ಟು ಸ್ಟಾರ್ಟ್ ಆಫ್ ವಿತ್ ಮೈ ಮಾಯ್ಶ್ಚರೈಸರ್. ಸೊ ದಟ್ಸ್ ದ ಪಾಂಡ್ಸ್ ಮಾಯ್ಶ್ಚರೈಸರ್. ಐ ಥಿಂಕ್ ಇದು 5ನೇದೋ 6ನೇದೋ ಅಂದ್ಕೊಳ್ತೀನಿ. ಐ ಥಿಂಕ್ ಫ್ರಮ್ ಪಾಸ್ಟ್ 1 yearಯಿಂದ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ವೆರಿ ಮಚ್ ಕಂಫರ್ಟಬಲ್ ಆ್ಯಂಡ್ ತುಂಬ ಬೇಗ ಬ್ಲೆಂಡ್ ಆಗುತ್ತೆ, ಈಸಿ ಟು ಬ್ಲೆಂಡ್ ಅಂತ ಹೇಳ್ಬೋದು. ಸೊ ಕ್ವಿಕ್ಕಾಗಿ ಲೆಟ್ ಮಿ ಗೆಟ್ ರೆಡಿ. ಮೀನ್ ವೈಲ್ ಇವತ್ತು ಏನಿತ್ತು ಊಟಕ್ಕೆ ಆ್ಯಂಡ್ ಇವತ್ತಿನ ಪೂಜೆ ಹೇಗಾಯಿತು ಅಂತ ಒಂದು ಪುಟ್ಟದಾದಂಥ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದ್ದಾಯಿತು. ಆ್ಯಂಡ್ ಈ ರೀತಿ ಸಿಂಪಲ್ಲಾಗಿ ಗೆಣಸು, ಕಡಲೆಕಾಯಿ, ಅವರೆಕಾಯಿ ಇದನ್ನೆಲ್ಲ ಬೇಯಿಸಿಟ್ಟು ಸ್ವೀಟ್ ಪೊಂಗಲೆಲ್ಲ ಇಟ್ಟು ಪೂಜೆ ಮಾಡಿದ್ದಂಥದ್ದು. ಸಿಂಪಲ್ಲಾಗಿತ್ತು, ತುಂಬ ಬೇಗನೆ ಇವತ್ತು ಪೂಜೆ ಕೂಡ ಆಯಿತು. ಒಂದು ರೀತಿ ಪ್ರಶಾಂತವಾಗಿ ಕೂಡ ಇತ್ತು, ಚೆನ್ನಾಗಿ ಅನ್ನಿಸ್ತಾ ಇತ್ತು. ಎಲ್ಲನೂ ಗಡಿಬಿಡಿಲಿ ಮಾಡಿದ್ರಿಂದ ಎಲ್ಲ ಹಬ್ಬಜಾಡಾಗಿ ಹಾಗಾಗಿ ಬಿಟ್ಬಿಟ್ಟಿದ್ದೆ ನಾನು. ಸಿಕ್ಕಾಬಟ್ಟೆ ಬ್ಯಾಕ್ ಪೇನ್ ಬಂದುಬಿಡ್ತು ನನಗಂತೂ. ಬಿಕಾಸ್ ಬೆಳಗ್ಗೆನೇ ಎದ್ದು ಎಲ್ಲ ಮಾಡಿ ಮತ್ತೆ ಬಗ್ಗಿ ಎದ್ದು ಮಾಡೋಷ್ಟೊತ್ತಿಗೆ ಯಪ್ಪ ಸಿಕ್ಕಾಬಟ್ಟೆ ಬ್ಯಾಕ್ ಪೇನ್ ಜಾಸ್ತಿ ಆಗೋಯ್ತು ನನಗೆ. ಮತ್ತು
ಏನೂ ಮಾಡೋಕ್ಕೆ ಇಂಟ್ರೆಸ್ಟ್ ಆಗಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಹಾಗೆ ಬಿಟ್ಬಿಟ್ಟಿದ್ದೆ. ಸೊ ಟೊಮೆಟೊ ಬಾತಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಸಿಹಿ ಪೊಂಗಲ್ ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿ ರುಚಿಯಾಗಿ ಇತ್ತು. ಆ್ಯಂಡ್ ಸ್ವಲ್ಪ ಡ್ರೈ ಕೂಡ ಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಕಾಬೂಲ್ದು ಉಸ್ಲಿ ಮಾಡ್ಕೊಂಡಿದ್ವಿ. ಆ್ಯಂಡ್ ಬಜ್ಜಿ ಅದ್ರ ಜೊತೆಗೆ ಚಟ್ನಿ ಕೂಡ ಮಾಡ್ಕೊಂಡಿದ್ವಿ. ಸೊ ಇದಾಗಿತ್ತು ಸಿಂಪಲ್ಲಾಗಿ ನಮ್ಮ ಸಂಕ್ರಾಂತಿ ಹಬ್ಬದ ಮೆನು ಅಂತ ಹೇಳ್ಬೋದು. ಸೊ ದೇವ್ರ ಮನೆ ಕೂಡ ತುಂಬ ಖುಷಿಯಾಗಿ ಚೆನ್ನಾಗಿ ಕಳೆಯಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ನೋಡ್ಬೋದು ಎಷ್ಟು ಸ್ಟ್ರೆಸ್ಡ್ ಆಗೋಗ್ಬಿಟ್ಟಿದ್ದೀನಿ, ಫುಲ್ ಸುಸ್ತಾಗೋಗ್ಬಿಟ್ಟಿತ್ತು ನನಗಂತೂ. ಮೈ ಗಾಡ್, ಭೈರವ್ ಅಷ್ಟೇ ಬೆಳಿಗ್ಗೆ ಬೇಗ ಎದ್ದು ಅವನಿಗೂ ಎಣ್ಣೆ ಸ್ನಾನ ಮಾಡಿಸಿ ನಾನು ರೆಡಿಯಾಗಿ ಅಡುಗೆ ಎಲ್ಲ ಮಾಡಿ ಒಂದು ರೀತಿ ಹಬ್ಬ ಅಂದರೆ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿತ್ತು ಈ ಸತಿ ಅಂತೂ. ಆ್ಯಂಡ್ ಮೋರೋವರ್ ಹೊಟ್ಟೆ ಕೂಡ ಜಾಸ್ತಿ ಇತ್ತಲ್ಲ, ಹಾಗಾಗಿ ತುಂಬ ಕಷ್ಟ ಅನ್ನಿಸ್ತಾ ಇತ್ತು. ರೆಸ್ಟ್ ಮಾಡಿಬಿಟ್ಟೆ. ಅದಾದಮೇಲೆ ಮಮ್ಮಿಗೆ ಹೇಳಿದೆ, ಮಮ್ಮಿ ರೆಡಿ ಮಾಡು, ನನಗೊಂದು ಸ್ವಲ್ಪ ಜಡೆ ಹಾಕ್ಕೊಡು, ನಾನು ರೆಡಿ ಆಗ್ತೀನಿ, ಆಮೇಲೆ ಫೋಟೋಸ್ ತೆಕ್ಕೊಳ್ತೀನಿ ಚೆನ್ನಾಗಿ ಅನಿಸುತ್ತೆ ಅಂತ. ಇದೆಲ್ಲ ಒಂದು ರೀತಿಯ ಮೆಮೊರೀಸ್. ಸೊ ಆಲ್ಮೋಸ್ಟ್ 8th ಕಂಪ್ಲೀಟ್ ಆಗ್ತಾಯಿದೆ, 9th ಒಂದು ಸ್ಟಾರ್ಟ್ ಆಗ್ತಾಯಿದೆ. ಸೊ ಮತ್ತೆ ನಾನು ಪುನಃ ಏನಾದರೂ ಮತ್ತೆ ಈ ವ್ಲಾಗ್ಸ್ಗಳನ್ನ ನೋಡಿದಾಗ ತುಂಬ ಖುಷಿಯಾಗುತ್ತೆ ಅಂತ ಹೇಳಿ. ಮಾಯ್ಶ್ಚರೈಸರ್ ಆದಮೇಲೆ ನೆಕ್ಸ್ಟ್ ಒನ್ ಇಸ್ ಮೈ ಸನ್ಸ್ಕ್ರೀನ್. ಸೊ ಇದಂತೂ ಇಟ್ಸ್ ಲೈಕ್ ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳ್ಬೋದು. ಆ್ಯಂಡ್ ಸನ್ಸ್ಕ್ರೀನ್ ನಾನು ಯೂಶ್ವಲಿ 2 finger ರೂಲ್ಸ್ ಯೂಸ್ ಮಾಡಬೇಕು ಅಂತಾರೆ, ಬಟ್ ಐ ಯೂಶ್ವಲಿ ಡೋಂಟ್ ಯೂಸ್ ದ್ಯಾಟ್. ವೆರಿ ಮಿನಿಮಲ್ ಕ್ವಾಂಟಿಟಿ. ಆ್ಯಂಡ್ ಹೊರಗಡೆ ಹೋಗಬೇಕಾದಾಗ ಮಾತ್ರ ಐ ಯೂಸ್ 2 finger ರೂಲ್, ಆರಲ್ಸ್ ಜಸ್ಟ್ ಅ ಪಂಪ್ ಆಫ್ ಇಟ್ ಅಷ್ಟೇ. ಓಕೆ, ಸೊ ಮೈ ಸನ್ಸ್ಕ್ರೀನ್ ಇಸ್ ಡನ್. ನೆಕ್ಸ್ಟ್ ಕಮ್ಸ್ ಇದು ಎರಡೇ ನಾನು ಬೇಸಿಕ್ಕಾಗಿ ನನ್ನ ಫೌಂಡೇಶನ್ ಅಂತ ಹೇಳಿ ಬಳಸೋವಂಥದ್ದು. ಆ್ಯಂಡ್ ಯಾವುದೇ ರೀತಿ ಕಲರ್ ಕರೆಕ್ಟರ್ ಆ ಥರದ್ದೇನೂ ಬಳಸಲ್ಲ ನಾನು ಸದ್ಯಕ್ಕೆ. ಆಫ್ಟರ್ ದ್ಯಾಟ್ ನೆಕ್ಸ್ಟ್ ಐ ಯೂಸ್ ಇಸ್ ದ ಪ್ರೈಮರ್. ಕಲರ್ಬಾರ್ ಅವ್ರದ್ದು ಪ್ರೈಮರ್ ಯೂಸ್ ಮಾಡ್ತೀನಿ ನಾನು. ಆ್ಯಂಡ್ ದಿಸ್ ಈಸ್ ಆಲ್ಸೋ ವೆರಿ ರೇರ್ ಆ್ಯಂಡ್ ತುಂಬ ಲಿಟಲ್. ಇಫ್ ಯು ಕ್ಯಾನ್ ಸಿ ದ ಕ್ವಾಂಟಿಟಿ ಏನಿದೆ ಅಥವಾ ಪ್ರೈಮರ್ ಏನಿದೆ, ಇಟ್ಸ್ ವೆರಿ ಟ್ರಾನ್ಸ್ಪರೆಂಟ್. ಇಷ್ಟೇ ತಗೊಳ್ತೀನಿ ನಾನು. ಆ್ಯಂಡ್ ಐ ಸ್ಪ್ರೆಡ್ ಇಟ್ ಆಲ್ ಓವರ್ ಸೊ ದಟ್ ಕೇಕಿ ಆಗೋದಿಲ್ಲ ಫೇಸ್ ಆ್ಯಂಡ್ ಇಟ್ ಲುಕ್ಸ್ ಸೆಟಲ್ಡ್ ಅನ್ನೋದು ರೀತಿ. ಸೊ ನೆಕ್ ಸ್ವಲ್ಪ ಡಾರ್ಕ್ ಆಗಿದೆ ಡ್ಯೂ ಟು ಪ್ರೆಗ್ನೆನ್ಸಿ, ಬಟ್ ನೆವರ್ದಿಲೆಸ್ ಯು ಶುಡ್ ನೆವರ್ ಮಿಸ್ ದ ನೆಕ್ ಪಾರ್ಟ್, ಬಿಕಾಸ್ ತುಂಬ ಆಡ್ ಆಗಿ ಕಾಣಿಸುತ್ತೆ ಅಂತ ಹೇಳಿದ್ರು ತಪ್ಪಾಗಲ್ಲ ಅನಿಸುತ್ತೆ. ಸೊ ನೆಕ್ಸ್ಟ್ ಇಸ್ ಮೈ ಬೇಸಿಕ್ ಫೌಂಡೇಶನ್, ದಟ್ ಈಸ್ ಫಿಟ್ ಮಿ ಫೌಂಡೇಶನ್ ಆಫ್ ದಿ ಶೇಡ್. ಅದರ ಮೇಲೆ ಸ್ಟಿಕ್ಕರ್ ಇದೆ, ಆ ಸ್ಟಿಕ್ಕರ್ ಕೂಡ ತೆಗೆದಂಗೆ ಯೂಸಿಂಗ್ ಇಟ್. ಸೊ ಇಟ್ಸ್ ಆಫ್ 128 ಫೌಂಡೇಶನ್, 128 ಬಳಸ್ತಾ ಇದ್ದೀನಿ. ಸೊ ಇದನ್ನು ನಾನು ಆನ್ಲೈನ್ ಪರ್ಚೇಸ್ ಮಾಡಿದ್ದು, ಯಾವುದೇ ರೀತಿ ಆಫ್ಲೈನ್ ಇದನ್ನು ಟೆಸ್ಟ್ ಮಾಡಿ ಬಳಸಲಿಲ್ಲ. ಸೊ ಹೆಂಗೋ ಸೆಟ್ ಆಗಿದೆ ಅಂತ ಅನ್ನಿಸ್ತು, ಲೆಟ್ಸ್ ಸಿ. ಸೊ ಅದಾದಮೇಲೆ ನೆಕ್ಸ್ಟ್ ಡಾಟ್ ಮಾಡಿ ಆ್ಯಂಡ್ ಆನ್ ಮೈ ಐಲಿಡ್ಸ್ ಎಲ್ಲ ಕಡೆನೂ ಐ ಸ್ಪ್ರೆಡ್ ಇಟ್ ಆ್ಯಂಡ್ ದೆನ್ ಐ ಟೇಕ್ ಅ ಬ್ಯೂಟಿ ಬ್ಲೆಂಡರ್ ಟು ಬ್ಲೆಂಡ್ ಇಟ್. ತುಂಬ ಎಳೆಯೋಕ್ಕೆ ಹೋಗಲ್ಲ, ಜಸ್ಟ್ ಡ್ಯಾಂಪ್ ಮಾಡ್ತಾ ನಾನು ಐ ವಿಲ್ ಟ್ರೈ ಟು ಫಿಲ್ ಆಲ್ ಮೈ ಕಲರ್ಸ್. And I think illela ಸ್ವಲ್ಪ ಹಾಗೆ ಇದೆ, so I would need some more to cover those parts. I would take only if necessary. So you can see the covering there. Never ever forget your neck.
ಆ್ಯಂಡ್ ಐ ಥಿಂಕ್ ಇಲ್ಲಿ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಐ ವಿಲ್ ಅಗೇನ್ ಯೂಸ್ ದ ಸೇಮ್ ಫೌಂಡೇಶನ್ ಟು ಕವರ್ ಇಟ್. ಬಟ್ ತುಂಬ ಜಾಸ್ತಿ ಹಾಕಿದ್ರೂ ಕೂಡ ಏನಾಗುತ್ತೆ ಅಂದರೆ ಇಲ್ಲೆಲ್ಲ ಸ್ವಲ್ಪ ಕ್ರೀಸ್, ಇವಾಗ ನೋಡ್ಬೋದು ದ ಲೈನ್ಸ್ ಏನು ಕಾಣಿಸ್ತಾ ಇದೆ ಆ ಕ್ರೀಸ್ ಲೈನ್ಸ್ ಕಾಣಿಸುತ್ತೆ. ಸೊ ಅದು ಕವರ್ ಆಗೋ ರೀತಿ ಐ ಆಮ್ ಜಸ್ಟ್ ಯೂಸಿಂಗ್ ದ ಪ್ರಾಡಕ್ಟ್ ಅಷ್ಟೇ. ಬಟ್ ತುಂಬ ಜಾಸ್ತಿ ಯೂಸ್ ಮಾಡಿದ್ರು ಆ ಲೈನ್ಸ್ ಏನಿದೆ ಅದು ಕಾಣಿಸುತ್ತೆ, ಲೈಕ್ ಸ್ವೆಟ್ ಆದಾಗ ಹೇಳಿ. ಸೊ ಹಾಗಾಗಿ ಲೆಟ್ ಇಟ್ ಬಿ ಆ್ಯಸ್ ನ್ಯಾಚುರಲ್ ಆಸ್ ಪಾಸಿಬಲ್ ಅಂತ. ಡಾರ್ಕ್ ಸರ್ಕಲ್ಸ್ ನ್ಯಾಚುರಲ್ ಆಗಿ ಇದ್ದೇ ಇರುತ್ತೆ ಮೋಸ್ಟ್ ಆಫ್ ದಮ್ಗೆ ವಿತ್ ಸ್ಟ್ರೆಸ್ ಆ್ಯಂಡ್ ಈಗಿನ ಇದಕ್ಕೆ. ಸೊ ಐ ಡೋಂಟ್ ಗೋ ಟು ಕವರ್ ಇಟ್ ಟು ಮಚ್, ವೆರಿ ಬೇಸಿಕ್ ಮೇಕಪ್. ಸೊ ಆಲ್ಮೋಸ್ಟ್ ನನ್ನ ಫೌಂಡೇಶನ್ ಮುಗಿದಿದೆ ಆ್ಯಂಡ್ ದಿಸ್ ಇಸ್ ಹೌ. ಇಷ್ಟು ಕವರೇಜ್ ಇದ್ರೆ ಐ ಆಮ್ ವೆರಿ ಮಚ್ ಹ್ಯಾಪಿ ಅಂತ ಹೇಳ್ಬೋದು. ನೆಕ್ಸ್ಟ್ ಕಮ್ಸ್ ಇಸ್ ಮೈ ಕಾಜಲ್. ಸೊ ಕಾಜಲ್ ನಾನು ಯೂಶಲಿ ಇನ್ನರ್ ಲೈನ್ಸ್ಗೆ ಬಳಸೋದಕ್ಕೆ ಇಷ್ಟಪಡಲ್ಲ, ಜಸ್ಟ್ ಔಟರ್ ಲೈನಿಗೆ ಹಾಕ್ತೀನಿ ಸೊ ದಟ್ ಸ್ಪ್ರೆಡ್ ಆಗಲ್ಲ ಅಂತ ಹೇಳಿ. ಎನಿವೇಸ್ ಅದು ತುಂಬ ಸ್ಪ್ರೆಡ್ ಆಗಲ್ಲ, ವಿಚ್ ಇಸ್ ಕೊಲಾಸಲ್ ಕಾಜಲ್ ಮೇಬ್ಲಿನ್ ಅವ್ರದ್ದು. ಬಟ್ ಸ್ಟಿಲ್ ನೋಡ್ತೀನಿ ಹೇಗೆ ನನಗೆ ಬೇಕು ಅಂತ ಅನಿಸಿದ್ರೆ ಐ ವಿಲ್ ಜಸ್ಟ್ ಪುಟ್ ಇಟ್. ಇಫ್ ನಾಟ್ ಐ ವಿಲ್ ಟೇಕ್ ಸಮ್ ಟೈಮ್. And very little ashte. So you can still make out the difference. Eshtu difference ide just one stroke anta heli. ಓಕೆ. ಸೊ ನಾನು ಯಾವುದೇ ರೀತಿ ಇಲ್ಲಿ ಎಕ್ಸ್ಟೆನ್ಷನ್ಸ್ ಆ ಥರದ್ದು ಏನೂ ಕೊಡಲ್ಲ, ಬಿಕಾಸ್ ಐ ವಾಂಟೆಡ್ ಟು ಬಿ ವೆರಿ 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 ನ್ಯಾಚುರಲ್, ಆ್ಯಸ್ ಮಚ್ ಆಸ್ ನ್ಯಾಚುರಲ್ ಪಾಸಿಬಲ್ ಅಂತ ಹೇಳಿ. ನೆಕ್ಸ್ಟ್ ಈಸ್ ಮೈ ಲಿಪ್ಸ್ಟಿಕ್. ಆ್ಯಂಡ್ ಈ ಲಿಪ್ಸ್ಟಿಕ್ ನನಗೆ ಈ ಒಂದು ಸ್ಯಾರಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು. ಇಟ್ಸ್ ಸೋ ಪರ್ಫೆಕ್ಟ್. ಸೊ ಹಾಗಾಗಿ ನಾನು ಇದನ್ನು ಹಚ್ಕೊಳ್ತೀನಿ. ಆ್ಯಂಡ್ ಅದು ಸ್ವಲ್ಪ ಲಿಕ್ವಿಡ್ ಲಿಪ್ಸ್ಟಿಕ್ ಇರೋದ್ರಿಂದ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಡ್ರೈ ಆದಮೇಲೆ ಒಂದು ರೀತಿ ಪೌಡರಿಶ್ ಬರೋ ಅಂಥದ್ದಿದೆ. ಐ ಡೋಂಟ್ ನೋ, ಮೇ ಬಿ ದ ಕ್ವಾಲಿಟಿ ಆಫ್ ದ ಲಿಪ್ಸ್ಟಿಕ್ ಅಷ್ಟು ಚೆನ್ನಾಗಿಲ್ವನೋ, ಬಟ್ ಕಲರ್ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಅದನ್ನು ಬಳಸ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಇದು ಆಲ್ಮೋಸ್ಟ್ ಅದದೇ ಶೇಡ್ ಮ್ಯಾಚ್ ಆಗುವಂಥ ಸ್ವಲ್ಪ ವ್ಯಾಕ್ಸ್ ಲಿಪ್ಸ್ಟಿಕ್ನ ನಾನು ಟ್ಯಾಪ್ ಮಾಡ್ಕೊಳ್ತೀನಿ ಇವತ್ತು. ಸೊ ದಟ್ ಸ್ಕಿನ್ಗೆ ಅಥವಾ ಲಿಪ್ಸ್ಗೆ ಆ ಹೈಡ್ರೇಷನ್ ಕೊಡುತ್ತೆ. ಆ್ಯಂಡ್ ಲಿಕ್ವಿಡ್ ಲಿಪ್ಸ್ಟಿಕ್ ಹಚ್ಚಿದಾಗಲೂ ಹೈಡ್ರೇಷನ್ ರೀಚ್ ಏನಾಗುತ್ತೆ ಅಂತ ಹೇಳಿ. ಆ್ಯಂಡ್ ಇದು ಕೂಡ ಜಾಸ್ತಿ ತೊಗೊಳ್ಳಲ್ಲ, ಐ ಟೇಕ್ ವೆರಿ ಮಿನಿಮಲ್. ಈ ಬ್ರಷಲ್ಲಿ ಏನಿದೆಯೋ ಅದನ್ನಷ್ಟೇ ಯೂಸ್ ಮಾಡ್ಕೊಳ್ತೀನಿ. ನಾವು ಲೆಟ್ ಮೀ ಗಿವ್ ದ ಔಟ್ಲೈನ್ ಅಷ್ಟೇ ಕೊಡ್ತೀನಿ ಇದರಲ್ಲಿ. Yes, with one stroke my lipstick is ready. And ಅದ್ರ ಜೊತೆಗೆ ನಾನು ಇನ್ನರ್ಗೆ ಕಾರ್ನರ್ಗೆ ಐ ಮೀನ್ ದ ಇನ್ನರ್ ಲಿಪ್ಸ್ ಏನಿದೆ ನಿಮಗೆ ವೈಟ್ ಏನು ಕಾಣಿಸ್ತಾ ಇದೆ ಅದಕ್ಕೆ ನಾನು ಮ್ಯಾಚ್ ಮಾಡಲಿಕ್ಕೆ ಒಂದು ನೂಡ್ ಶೇಡ್ ಲಿಪ್ಸ್ಟಿಕ್ನ ಬಳಸ್ತಾ ಇದ್ದೀನಿ. ದಿಸ್ ಇಸ್ ಅಗೇನ್ ಫ್ರಮ್ ಝೂಡಿಯೋ. ಸೊ ಪ್ಯಾಕ್ ಆಫ್ 3 ಬಂದಿದ್ದು ನನಗಿದು. ಆ್ಯಂಡ್ ಅದರಲ್ಲಿ ಇದು ನನಗೆ ತುಂಬ ಇಷ್ಟ ಆಗುತ್ತೆ. ಎಸ್ಪೆಷಲಿ ಝೂಡಿಯೋದು ನನಗೆ ಅದರದ್ದು ಅರೋಮಾ ತುಂಬ ಇಷ್ಟ ಆಗುತ್ತೆ, ವಿಚ್ ಹ್ಯಾಸ್ ಅ ಚಾಕ್ಲೇಟಿ ಫ್ಲೇವರ್. ಸೊ ಫೈನಲಿ ಮೈ ಲಿಪ್ಸ್ಟಿಕ್ ಇಸ್ ಡನ್. ದಿಸ್ ಇಸ್ ಡನ್. ಐ ಶ್ಯಾಡೋ ಪ್ಯಾಲೆಟ್ ನಾನು ಅಲ್ಲೇ ಬಿಟ್ಟು ಬಂದಿದ್ದೀನಿ. ಸೊ ಅದನ್ನು ಹಾಕ್ಕೊಳ್ಬೇಕು ಆ್ಯಂಡ್ ಬೊಟ್ಟನ್ನ ಇಟ್ಕೋಬೇಕು. ಆ್ಯಂಡ್ ರೀಸೆಂಟಾಗಿ ನಾನಿದು ತುಂಬ ಇನ್ಫ್ಲೂಯೆನ್ಸಸ್ ಇದನ್ನು ಹೈಪ್ ಮಾಡಿದ್ದಕ್ಕೆ ನಾನು ಈ ಫೇಸಸ್ ಕೆನಡಾ ಸ್ಟ್ರೋಕ್ ಕ್ರೀಮ್ನ ತೊಗೊಂಡೆ ರೀಸೆಂಟಾಗಿ. ಆ್ಯಂಡ್ ಐ ಥಿಂಕ್ ಇದುವರೆಗೂ ಒಂದೇ ಸತಿ ಬಳಸಿರೋದು ಅಂದ್ಕೊಳ್ತೀನಿ. ಆ್ಯಂಡ್ ಚೆನ್ನಾಗಿದೆ ಆ್ಯಕ್ಚುಲಿ. ಇದ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ಇಟ್ ಹ್ಯಾಸ್ ಅ ವೆರಿ ಕ್ಯೂಟ್ ಪ್ಯಾಕೇಜಿಂಗ್. ಆ್ಯಂಡ್ ನೋಡ್ಬೋದು ಎಷ್ಟು ರೇಡಿಯಂಟಾಗಿ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ಇದನ್ನು ಬ್ರ್ಯಾಂಡ್ ನ್ಯೂ ಒಂದೇ ಸತಿ ಬಳಸಿರೋ ಅಂಥದ್ದು. ಆ್ಯಂಡ್ ಈ ರೀತಿ ವೈಟ್ ಇಷ್ಟು ತೊಗೊಳ್ಳೋದು ನಾನು. ಐ ಥಿಂಕ್ ದಿಸ್ ಇಸ್ ಮೋರ್ ದೆನ್ ಸಫಿಷಿಯೆಂಟ್ ಅನಿಸುತ್ತೆ. ಸೊ ಇದನ್ನ ಆಚೆ ತೆಗೆದ ತಕ್ಷಣ ಇದ್ರ ಕಲರ್ ಚೇಂಜ್ ಆಗುತ್ತೆ, ವಿಚ್ ಇಸ್ ವೈಟ್. ನಾನು ಹಾಕಿ ತೋರಿಸ್ತೀನಿ ನಿಮಗೆ. ಸೊ ಜಸ್ಟ್ ಟು ಹೈಲೈಟ್
ಆನ್ ದ ಕಾರ್ನರ್ಸ್ ದಟ್ ಯು ವಾಂಟ್ ಟು ಹೈಲೈಟ್. ನಾನು ಅಲ್ಲಿ ಮಾತ್ರ ಇದನ್ನು ಬಳಸ್ಕೊಳ್ತೀನಿ. ಸೊ ನೋಡ್ಬೋದು ದ ಕಲರ್ ಇಸ್ ಚೇಂಜಿಂಗ್. ವೈಟ್ ಇರುವಂಥದ್ದು ಪಿಂಕ್ಗೆ ಟರ್ನ್ ಆಗುತ್ತೆ. ಸೊ ದಟ್ಸ್ ದ ಬೆಸ್ಟ್ ಪೀಸ್ ಆಫ್ ಇಟ್ ಅಂತ ಹೇಳ್ಬೋದು. ಆ್ಯಂಡ್ ಜಸ್ಟ್ ಈ ರೀತಿ ಮಾಡಿಕೊಂಡ್ರೆ ಗ್ಲಾಸಿ ಆ್ಯಂಡ್ ಆ ಗೋಲ್ಡ್ ಫಿನಿಶ್ ಏನಿದೆ, ದ ರೋಸ್ ಗೋಲ್ಡ್ ಫಿನಿಶ್, ಅದು ನೀಟಾಗಿ ಕೊಡುತ್ತೆ ಇಲ್ಲಿ. So just on the upper lip ಈ ರೀತಿ. ಸೊ ದಿಸ್ ಇಸ್ ಹೌ ದ ಲುಕ್ ಫೈನಲಿ ಅದು ಕಾಣಿಸೋ ಅಂಥದ್ದು. ನಾನು ಯಾವುದೇ ರೀತಿ ಫುಲ್ ಕಂಪ್ಲೀಟ್ ಕವರೇಜ್ ಕೊಟ್ಟಿಲ್ಲ. ಆ್ಯಂಡ್ ಫೈನಲಿ ದ ಮಸ್ಕಾರಾ. ಆ್ಯಂಡ್ ತುಂಬ ದಿವಸ ಆಗಿದೆ ನಾನು ಐಬ್ರೋಸ್ ಕೂಡ ಮಾಡಿಸಿ. ಬಿಕಾಸ್ ಯೂಶ್ವಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಐಬ್ರೋಸ್ ಮಾಡಿಸೋದಾಗಲಿ ಹೇರ್ ಕಟ್ ಮಾಡಿಸೋದಾಗಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಡೋಂಟ್ ನೋ ವೆದರ್ ಇಟ್ಸ್ ಅ ಮೆತ್ ಆರ್ ಎನಿಥಿಂಗ್, ಬಟ್ ಮಾಡಿಸ್ಬೇಕು ಅಂತ ಅನಿಸಿಲ್ಲ. ಸೊ ಸೀಮಂತ ಟೈಮ್ಗೆ 1 or 2 days ಬಿಫೋರ್ ಹೋಗಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನೋಡ್ಬೋದು ಐಬ್ರೋ ಸ್ವಲ್ಪ ಡಲ್ ಅಂತ ಅನ್ನಿಸ್ತಾ ಇದೆ. ಐ ಮೀನ್ ಬ್ಲ್ಯಾಕಿಶ್ ಇಲ್ಲ. ಸೊ ಹಾಗಾಗಿ ನಾನು ನನ್ನ ಮಸ್ಕಾರ ಏನಿದೆ ಅದ್ರಲ್ಲಿ ಕಂಪ್ಲೀಟಾಗಿ ಪ್ರಾಡಕ್ಟ್ಸ್ನ ತೆಗೆದುಬಿಟ್ಟು ಜಸ್ಟ್ ನಾನು ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ವೆರಿ ಮಚ್, ಬಿಕಾಸ್ ಇದು ತುಂಬ ಡಾರ್ಕ್ ಆಗಿಬಿಟ್ರೆ ಇಟ್ ಡಸಂಟ್ ಲುಕ್ ಗುಡ್, ತುಂಬ ಅದೇ ಇದಾಗಿ ಕಾಣಿಸುತ್ತೆ. ಸೊ ಜಸ್ಟ್ ಈ ರೀತಿ ಟಚ್ ಅಪ್ ಕೊಡ್ಕೊತೀನಿ ಆ್ಯಂಡ್ ಜಸ್ಟ್ ಕೂಮಿಂಗ್ ಥರ ಮಾಡ್ಕೊಳ್ತೀನಿ. ಯು ಕ್ಯಾನ್ ಯೂಸ್ ಅ ಐಬ್ರೋ ಶೇಪರ್ ಆಲ್ಸೋ. ಐಬ್ರೋ ಶೇಪರ್ ಕೂಡ ಇದೆ ನನ್ನ ಹತ್ರ, ಬಟ್ ಅದಕ್ಕಿಂತ ಐ ಫೀಲ್ ದಿಸ್ ಇಸ್ ವೆರಿ ನೈಸ್. ಸ್ವಲ್ಪನೇ ಪ್ರಾಡಕ್ಟ್ ಬರುತ್ತೆ ಆ್ಯಂಡ್ ಇಟ್ ಗಿವ್ಸ್ ಎ ವೆರಿ ಗುಡ್ ಶೇಪ್ ಅಂತ ಕೂಡ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಐ ಯೂಸ್ ದಿಸ್. ಆ್ಯಂಡ್ ಫೈನಲಿ ಲ್ಯಾಶಸ್ಗೂ ಕೂಡ ಒಂದು ಸ್ವಲ್ಪ ಬಳಸ್ಕೊತೀನಿ. ಓಕೆ, ಸೊ ಇದಿಷ್ಟು ಆಯಿತು. ಆ್ಯಂಡ್ ದಟ್ಸ್ ಇಟ್. ಆಲ್ಮೋಸ್ಟ್ ಐ ಥಿಂಕ್ ಐ ಟುಕ್ 10 minutes. 10 minutesಲ್ಲಿ ನನ್ನ ಫೇಸ್ ಮೇಕಪ್ ಎಲ್ಲ ಆಗಿದೆ. ಸೊ ನೆಕ್ಸ್ಟ್ ಒಂದು ಬಿಂದಿ ಇಟ್ಟು ನನ್ನ ಜ್ಯುವೆಲ್ಸ್ನೆಲ್ಲ ಹಾಕ್ಕೊಂಡು ರೆಡಿ ಆಗಬೇಕು. ಬಿಂದಿ ಕೂಡ ಆ ಕಡೆ ಇದೆ. ಭೈರವ್ ಮಲಗಿದ್ದಾನೆ, ಮತ್ತೆ ಅವನನ್ನು ಎಬ್ಬರಿಸ್ಬಿಟ್ರೆ ಮತ್ತೆ ನನಗೆ ಕಷ್ಟ ಆಗುತ್ತೆ. ಹಿಲ್ ನಾಟ್ ಗೆಟ್ ಮೀ ಟು ಪುಟ್ ಆನ್ ದಿ ಸ್ಯಾರಿ. ಸೊ ಫೈನಲಿ ಜ್ಯುವೆಲ್ಸ್ ಎಲ್ಲ ಹಾಕೋಬೇಕು. ಜ್ಯುವೆಲ್ಸ್ ತೊಗೊಂಡು ಬರ್ತೀನಿ. ಕಮಿಂಗ್ ಟು ಜ್ಯುವೆಲ್ಸ್, ಈ ಜುಮ್ಕಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಚ್ ಇಸ್ ಅ ವೆರಿ 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 ಬಿಗ್ ಜುಮ್ಕೀಸ್. ಇದು ನಾನು ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ತೊಗೊಂಡಿದ್ದು, ಐ ಥಿಂಕ್ ಇನ್ ಮಲ್ಲೇಶ್ವರಮಲ್ಲಿ. ತುಂಬ ಚೆನ್ನಾಗಿದೆ. ನಾನು ಎಲ್ಲ ಒಕೇಶನ್ಗೂ ತುಂಬ ಇಷ್ಟ ಆಗುವಂಥ ಜ್ಯುವೆಲ್ಸ್ ಈ ಒಂದು ಜುಮ್ಕಿ ಅಂತ ಹೇಳ್ಬೋದು. ನೆಕ್ಸ್ಟ್ ರೀಸೆಂಟಾಗಿ ತೊಗೊಂಡು ಬಂದಿದ್ದಂಥ ಈ ಒಂದು ಕಡ ಮ್ಯಾಚ್ ಮಾಡ್ಕೊಳ್ತೀನಿ. ಸೊ ಲೆಟ್ಸ್ ಸಿ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ. ಯಾಕೋ ಲೂಸ್ ಆಗಿಬಿಡಿದೆ. ಓಕೆ, ಆ್ಯಂಡ್ ದೆನ್ ಬೈತಲ್ಲೇ ಬೊಟ್ಟು ಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನೋಡ್ತೀನಿ ಫೈನಲ್ ಆಗಿ ನನ್ನ ಔಟ್ಫಿಟ್ಗೆ ಮ್ಯಾಚ್ ಆಗುತ್ತೆ ಅಂದ್ಕೊಳ್ತೀನಿ, ಬಟ್ ತುಂಬ ಹೆವಿ ಆಗುತ್ತೆ ಅನಿಸುತ್ತೆ. ಸೊ ಲೆಟ್ ಮೀ ಸ್ಕೆಪ್ ದ ಬೈತಲ್ಲೇ ಬೊಟ್ಟು ಆ್ಯಂಡ್ ಮುಗ್ಬಟ್ಟು ಹಾಕ್ಕೊಂಡು ರೆಡಿ ಆಗಬೇಕು. ಸೊ ಸ್ಯಾರಿ ಹಾಕ್ಕೊಂಡು ಬರ್ತೀನಿ. ಅದಾದಮೇಲೆ ಕಂಪ್ಲೀಟಾಗಿ ಜ್ಯುವೆಲ್ಸ್ ಹಾಕೊಂಡ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಎಸ್, ರೀಸೆಂಟಾಗಿ ತೊಗೊಂಡು ಬಂದಿದ್ದಂಥ ಒಂದು ಹಾರ ಮ್ಯಾಚ್ ಮಾಡೋಣ ಈ ಸ್ಯಾರಿಗೆ ಅಂತ ಅಂದ್ಕೊಂಡಿದ್ದೀನಿ. ದಟ್ ಈಸ್ ದಿಸ್ ಏನಿದು ಲಕ್ಷ್ಮಿ. ಎಸ್, ಸೊ ಲಕ್ಷ್ಮಿ ಮತ್ತು ಡಿಫ್ರೆಂಟ್ ಕಲರ್ದು ಇರುವುದು. ಐ ಥಿಂಕ್ ಈ ಸ್ಯಾರಿ ಮೇಲೆ ಇದು ತುಂಬ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಇದನ್ನೆಲ್ಲ ಹಾಕ್ಕೊಂಡು ರೆಡಿ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಸ್ಯಾರಿ ಹಾಕ್ಕೊಂಡು ಬಂದುಬಿಡ್ತೀನಿ. ಆ್ಯಂಡ್ ಫೈನಲ್ ಆಗಿ ಹೇಗೆ ಕಾಣಿಸ್ತೀನಿ ಅಂತ ನೋಡೋಣ. ಅಷ್ಟೊತ್ತಿಗೆ ಭೈರವ್ನು ಎಬ್ಬರಿಸಿ ಅವನಿಗೂ ಕೂಡ ರೆಡಿ ಮಾಡಬೇಕು. ಸಿಕ್ಕಾಬಟ್ಟೆ ಕೆಲಸ ಇದೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫೈನಲ್ ಆಗಿ ಸ್ಯಾರಿ ಕೂಡ ಡ್ರೇಪ್ ಮಾಡಿದ್ದಾಗಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗಂತೂ. ನನಗೆ ಯೂಶ್ವಲಿ ಹಬ್ಬಗಳು ಅಂದರೆ ಈ ರೀತಿ ರೆಡಿ ಆಗೋದು ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ಎಸ್,
ಸ್ಯಾರಿ ಕೂಡ ಬೇಗ ನಾನು ಡ್ರೇಪ್ ಮಾಡಿಕೊಂಡೆ, ತುಂಬ ಏನೂ ಕಷ್ಟ ಆಗಲಿಲ್ಲ. ಬಟ್ ಆದರೆ ಸ್ವಲ್ಪ ರೇಷ್ಮೆ ಸ್ಯಾರಿ ಆಗಿರೋದ್ರಿಂದ ಸ್ವಲ್ಪ ಶೆಕೆ ಅಂತ ಜಾಸ್ತಿನೇ ಅನ್ನಿಸ್ತಾ ಇತ್ತು. ಆದರೂ ಮನೆ ತುಂಬ ಎಲ್ಲ ಫ್ಯಾನ್ ಹಾಕ್ಕೊಂಡು ಸಂಹವ್ ಮ್ಯಾನೇಜ್ ಮಾಡಿದೆ. ಒಂದು ಈ ರೀತಿ ಫ್ಲವರ್ ಇದೆ ನಂದು, ಅದು ನನಗೆ ಎಲ್ಲ ಔಟ್ಫಿಟ್ ಜೊತೆನೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಅದನ್ನು ಮ್ಯಾಚ್ ಮಾಡಿಕೊಂಡೆ. ಆ್ಯಂಡ್ ಫೈನಲಾಗಿ ಪುಟ್ಟದಾಗಿ ಒಂದು ಬಿಂದಿ ಇಟ್ಕೊಂಡೆ. ಇದೆಲ್ಲ ಆದಮೇಲೆ ನೆಕ್ಸ್ಟು ಜ್ಯುವೆಲ್ಸ್ ಹಾಕ್ಕೋಬೇಕು. ಜ್ಯುವೆಲ್ಸ್ ಕೂಡ ಎಲ್ಲ ತೆಗೆದಿಟ್ಟಿದ್ದೆ, ಜಸ್ಟ್ ಹಾಕ್ಕೊಳ್ಳೋದಷ್ಟೇ ಬಾಕಿ ಇತ್ತು. ಬಿಕಾಸ್ ಅದು ಸ್ಯಾರಿ ಒಂದು ಸತಿ ಫಿಕ್ಸ್ ಆಗಿಬಿಡ್ತು ಅಂದರೆ ಜ್ಯುವೆಲರೀಸ್ ಏನು ಹಾಕಬೇಕು ಅಂತ ನನ್ನ ಮೈಂಡಲ್ಲಿ ಹಾಗೆ ಓಕೆ ಈ ಜ್ಯುವೆಲರಿಗೆ ಈ ಸ್ಯಾರಿಗೆ ಈ ಜ್ಯುವೆಲರಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಮ್ಯಾಚ್ ಮಾಡಿಬಿಡ್ತೀನಿ. ಸೊ ಅದಕ್ಕೆ ಈ ಒಂದು ದೊಡ್ಡ ಜುಮ್ಕಿ ಏನಿದೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ಮ್ಯಾಚ್ ಮಾಡಿದೆ. ಹಾಕಿದಾಗಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಓಕೆ ಫೈನ್, ಇದೇ ಇರಲಿ ಅಂತ ಹೇಳಿಬಿಟ್ಟು ಅದನ್ನು ಮ್ಯಾಚ್ ಮಾಡಿದೆ. ಸೊ ನೀವು ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಕಾಣಿಸ್ತಾ ಇದೆ ಈ ಒಂದು ಜುಮ್ಕಿ ಅಂತ ಹೇಳಿ. ಆ್ಯಂಡ್ ಎಸ್ ಫೈನಲಿ ತುಂಬ ಬ್ಯಾಂಗಲ್ಸು ಹಾಕ್ಕೊಳ್ಳೋಕ್ಕೆ ಬೇಡ, ಜಸ್ಟ್ ಒಂದು ಸಿಂಗಲ್ ಕಡ ಈ ರೀತಿ ಹಾಕೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಅದು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಸ್ಯಾರಿಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇತ್ತದು. ಇನ್ನು ಇದ್ದಿದ್ರೆ ಐ ಥಿಂಕ್ ಮರೂನ್ ಕಲರ್ದು ಗಾಜಿನ ಬಳೆಗಳೇನು ಬರುತ್ತೆ ಅದನ್ನು ಕೂಡ ಮ್ಯಾಚ್ ಮಾಡ್ಬೋದಿತ್ತು. ಬಟ್ ಗಾಜಿನ ಬಳೆಗಳು ತೊಗೊಂಡು ಬರೋಷ್ಟು ಪೇಷನ್ಸ್ ಇರಲಿಲ್ಲ ನನಗೆ. ಮನೆಯಲ್ಲಿ ಏನೇನು ಐಟಮ್ಸ್ ಇತ್ತು ಅದರಲ್ಲೇ ಮ್ಯಾಚ್ ಮಾಡಿ ನಾನು ಬಳಸ್ಕೊತಾ ಇದ್ದೆ. ಆ್ಯಂಡ್ ಈ ತಂದಂಥ ಬ್ಯಾಗಲ್ಲಿ ಯಾಕೋ ಸ್ವಲ್ಪ ಲಾಕಿಂಗ್ ಲೂಸ್ ಅಂತ ಅನ್ನಿಸ್ತಾಯಿತ್ತು. ಆಮೇಲೆ ನೋಡೋಣ ಅಂತ ಹೇಳಿ ಸದ್ಯಕ್ಕೆ ಹಾಕ್ಕೊಂಡೆ. ಆ್ಯಂಡ್ ಫೈನಲಿ ಬಳೆ ಆಯಿತು, ಜುಮ್ಕಿ ಆಯಿತು, ಆ್ಯಂಡ್ ಸರ ಒಂದು. ಇದು ಆ್ಯಕ್ಚುಲಿ ಈ ಒಂದು ಸರ ಈ ಸ್ಯಾರಿಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತಾಯಿತ್ತು. ಸೊ ಹಾಗಾಗಿ ಇದನ್ನು ಕೂಡ ವೇರ್ ಮಾಡಿದೆ. ನೆಕ್ಲೆಸ್ ಏನಾದರೂ ಹಾಕ್ಕೊಳ್ಬೇಕಾ ಅಂತ ಅನ್ನಿಸ್ತಾ ಇತ್ತು, ಬಟ್ ಆದರೆ ತುಂಬ ಹೆವಿ ಆಗುತ್ತೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಸ್ಯಾರಿ ಕೂಡ ತುಂಬ ಶೆಕೆ ಕೊಡೋದ್ರಿಂದ ತುಂಬ ಆರ್ನಮೆಂಟ್ಸ್ ಹಾಕಿದ್ರು ಅಷ್ಟು ಚೆನ್ನಾಗಿ ಅನಿಸಲ್ಲ. ಆ್ಯಂಡ್ ಕಂಫರ್ಟಬಲ್ ಕೂಡ ಇರಲ್ಲ ಅಂಥೇಳಿ ಇದು ಒಂದು ಸಿಂಗಲ್ಲಾಗಿ ಒಂದು ಚೈನ್ ಹಾಕ್ಕೊಂಡೆ. ಆ್ಯಂಡ್ ಎಸ್ ಫೈನಲಿ ಈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಆ್ಯಕ್ಚುಲಿ ಈಸಿ ಅಲ್ಲ ಈ ರೀತಿ 9 ಮಂತ್ಸಲ್ಲಿ ರೆಡಿ ಆಗೋ ಅಂಥದ್ದು. ಬಿಕಾಸ್ ಮಲ್ಕೊಂಡ್ರೆ ಸಾಕು, ಕಂಫರ್ಟಬಲ್ ಡ್ರೆಸ್ಸಲ್ಲಿ ಇದ್ಬಿಟ್ರೆ ಸಾಕು ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಈ ರೀತಿ ಒಕೇಶ್ನಲ್ಲಿ ಒಂದೊಂದು ಸತಿ ಈ ರೀತಿ ರೆಡಿ ಆಗೋದು ಕೂಡ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ. ನೀವು ಕಮೆಂಟ್ ಮಾಡಿ ಹೇಳಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಸೊ ಫೈನಲಾಗಿ ಈ ರೀತಿ ಕಾಣಿಸ್ತಾ ಇತ್ತು. ಡಾಬು ಜಡೆಬಿಲ್ಲೆ ಚೌಲಿ ಜಡೆ ಹಾಕ್ಕೊಂಡು ಈ ರೀತಿ ಕಾಣಿಸ್ತಾ ಇದ್ದೀನಿ. ಆ್ಯಂಡ್ ಬೈತಲೆ ಬೊಟ್ಟು ಸ್ಕೆಪ್ ಮಾಡಿದೆ ಬಿಕಾಸ್ ತುಂಬ ಹೆವಿ ಅನಿಸುತ್ತೆ ಅಂಥೇಳಿ. ಅದಾದಮೇಲೆ ನೆಕ್ಸ್ಟು ಭೈರವ್ ಕೂಡ ಎದ್ದ. ಅದಾದಮೇಲೆ ಅವನಿಗೂ ಕೂಡ ರೆಡಿ ಮಾಡಬೇಕಿತ್ತು. ಅವ್ನು ಹಠ ಮಾಡ್ತಾಯಿದ್ದ ನನಗೆ ಅದು ಬೇಕು ಇದು ಬೇಕು ಅಂತ. ಅದಿದ್ದಿದ್ದೆ ಮಕ್ಕಳದು. ಸೊ ಹಾಗಾಗಿ ಫೈನಲಾಗಿ ಇಲ್ಲ ಬೇಟ ಅಂತ ಹೇಳಿ ಸಮಾಧಾನ ಮಾಡಿ ಅವನಿಗೂ ರೆಡಿ ಮಾಡಿಸಿದ್ದಾಯಿತು. ಸೊ ಭೈರವ್ಗೆ ಆ್ಯಕ್ಚುಲಿ ಜುಬ್ಬ ಪೈಜಾಮ ಬೇಡ, ಒಂದು ಯಾವುದಾದ್ರೂ ಶರ್ಟ್ ಹಾಕೋಣ ಅಂದ್ಕೊಂಡೆ. ಭೈರವ್ ಇಲ್ಲ ನನಗಿದ್ದೇ ಬೇಕು, ಯೆಲ್ಲೋ ಕಲರೇ ಬೇಕು ಅಂತ ಹೇಳಿ ಹಠ ಮಾಡಿ, ಅವ್ರ ಪಪ್ಪ ಯೆಲ್ಲೋ ಕಲರ್ ಹಾಕ್ಕೊಂಡ್ರು ಅಂತ ಅವನು ಯೆಲ್ಲೋ ಕಲರ್ ಬೇಕು ಅಂತ ಹೇಳಿ ಹಠ ಮಾಡಿ ಹಾಕಿಸ್ಕೊಂಡ. ಸೊ ಎಸ್ ಇದಾಗಿತ್ತು ನಾನು ರೆಡಿಯಾಗಿದ್ದು, ಭೈರವ್ ರೆಡಿಯಾಗಿದ್ದಂಥ ವೀಡಿಯೋ. ಇದರದ್ದೇ ಕಂಟಿನ್ಯೂಷನ್ ವ್ಲಾಗ್ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅಂದರೆ ಭೈರವ್ಗೆ ಫಲ ಎರೆಯೋದು ಅಂದರೆ ಏನು ಮತ್ತು ಹೇಗಾಯಿತು. ಆ್ಯಂಡ್ ಪುಟ್ಟದಾಗಿ ಫೋಟೋಶೂಟ್ಸ್ ಮಾಡಿದ್ವಿ, ಅಂದರೆ ಫೋನಲ್ಲೇ ರೆಗ್ಯುಲರಾಗಿ ಫೋಟೋಸ್ ತೆಗೆದ್ವಿ. ಸೊ ಹೇಗೆಲ್ಲ ಬಂದಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.